ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ರವೆಯಿಂದ ಸುಮಾರು ಥರದ ರೆಸಿಪಿಯನ್ನು ಮಾಡ್ತಾರೆ. ಇವತ್ತು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳಿಂದ ಉಪ್ಪಿಟ್ಟನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರಾಗಿರುತ್ತೆ. ಈಗಾಗಲೇ ಉಪ್ಪಿಟ್ಟು ತುಂಬ ರೀತಿಯಾದಂತಹ ಉಪ್ಪಿಟ್ಟನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಅದರಲ್ಲೂ ಈ ಉಪ್ಪಿಟ್ಟು ಒಂಥರ ವಿಭಿನ್ನವಾಗಿದೆ. ಅದನ್ನು ಮಾಡ್ತಕ್ಕಂಥ ಪ್ರೊಸೀಜರ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಸೀಸನ್ಗೆ ತಕ್ಕವಾಗಿ ಒಂದೊಂದು ರೆಸಿಪಿಗಳನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಮನೆಯವರು ಇಷ್ಟಪಟ್ಟು ತಿಂತಾರಲ್ವ. ಅದಕ್ಕೆ ಇವತ್ತು ನಿಮಗೆ ಅವರೆಕಾಳನ್ನು ಬಳಸ್ಕೊಂಡು ಉಪ್ಪಿಟ್ಟನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್, ಈಸಿಯಾಗಿರ್ತಕ್ಕಂತಹ ಮೆಥಡ್. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ. ಬನ್ನಿ. ಮೊದಲು ನಾನು ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ. ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಕಪ್ಪು ಮೀಡಿಯಮ್ ರವೆ, ಹಾಗೆ 1/4 ಕಪ್ಪು ಬನ್ಸಿ ರವೆ. ಇವೆರಡನ್ನು ಒಂದು 5 ರಿಂದ 6 ನಿಮಿಷದವರೆಗೆ ಕಂಟಿನ್ಯೂಸ್ ಆಗಿ ಹುರಿತಾ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ಹುರಿತಾ ಬನ್ನಿ. ಒಂದು 2 ರಿಂದ 3 ನಿಮಿಷ ಆದ ತಕ್ಷಣ ಏನಾಗುತ್ತೆ, ನಿಮಗೆ ಆ ರವೆ ಹುರಿತಾ ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಆ ಟೆಕ್ಸ್ಚರ್ ನೋಡಿ, ಇಲ್ಲಿ ಹೊದ್ರಾಗಿ ಬರುತ್ತೆ. ಅಲ್ಲಿವರೆಗೆ ನೀವು ಕಂಟಿನ್ಯೂಸ್ ಆಗಿ ಹುರಿತಾ ಬರಬೇಕು. ಸ್ವಲ್ಪ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳೋಂಗಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇವಾಗ ಪರ್ಫೆಕ್ಟ್ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಅದೇ ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್. ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ 1/4 ಟೀ ಸ್ಪೂನ್, ಬೆಳ್ಳುಳ್ಳಿ 1/4 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ 2 ಚಿಕ್ಕದಾಗಿ ತುಂಡು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ 2 ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು. ಹಾಗೆ ಈರುಳ್ಳಿ 1 ಕಪ್ಪು ಸಣ್ಣಕ್ಕೆ ಕಟ್ ಮಾಡಿರೋದು. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದು ಫ್ರೈ ಮಾಡ್ತಾ ಬನ್ನಿ. ಈರುಳ್ಳಿ ಒಂದು ಕಂದು ಬಣ್ಣ ಬರೋವರೆಗೆ ಹುರಿತಾ ಬನ್ನಿ. ಕರಿಬೇವಿನ ಎಲೆ ಸ್ವಲ್ಪ, 1 ಕಪ್ಪು ಅವರೆಕಾಳನ್ನು ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ 1 ಕಪ್ಪಷ್ಟಿದೆ. ಇದನ್ನ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷದವರೆಗೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಬರಬೇಕು. ಈ ಅವರೆಕಾಳು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 ಕಪ್ಪಷ್ಟು ಟೊಮೆಟೊ ಹಣ್ಣು, ಸ್ಲೈಸಸ್ ಮಾಡಿರೋ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅರಿಶಿನ ಪುಡಿ 1/4 ಟೀ ಸ್ಪೂನ್, ಹಚ್ಕರದ ಪುಡಿ 1/2 ಟೀ ಸ್ಪೂನ್. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಹರಳುಪ್ಪು ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹರಳುಪ್ಪು ಹಾಕ್ಕೋಬೇಕು. ಇದು ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲಿ ಇಟ್ಟುಕೊಂಡು 5 ರಿಂದ 6 ನಿಮಿಷದವರೆಗೆ ಇದನ್ನ ಬೇಯಕ್ಕೆ ಬಿಡಬೇಕು. ಇದು ಮಧ್ಯ ನೀವು ತಟ್ಟೆನ ತೆಗೆದು ಬೆಂದಿದೆಯಾ ಇಲ್ಲ ಅಂದರೆ ಇದನ್ನ 1-2 ಸತಿ ಈ ಥರ ಕದಡಬೇಕು. ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ 1-2-3 ಸತಿ ಈ ಥರ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ತಟ್ಟೆ ತೆಗೆದು ನೋಡಿದಾಗ ಚೆನ್ನಾಗಿ ಬೆಂದಿದೆ. ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ 1.5 ಕಪ್ ರವೆಗೆ ನಾನು ಟೋಟಲ್ 5 ರಿಂದ 6 ಕಪ್ಪಷ್ಟು ನೀರನ್ನು ಹಾಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇದು ಲಿಕ್ವಿಡ್ ಒಂಥರ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ತಿನ್ನೋಕ್ಕೆ ಉಡಿ ಆಗಿರಲ್ಲ. ಒಂಥರ ವಾಟರಿ ಕನ್ಸಿಸ್ಟೆನ್ಸಿ ಇದ್ದಾಗ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸತಿ ಕಲಿಸ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿ ಬೇಕಿದ್ದಲ್ಲಿ ನೀರು ಚೆಕ್ ಮಾಡಿ ಉಪ್ಪನ್ನು ಹಾಕ್ಕೊಳ್ಳಿ. ಮುಚ್ಚಿಬಿಟ್ಟು ಇದು ಸ್ವಲ್ಪ ಕುದಿಬೇಕು. ಕುದೀತಾ ಅವರೆಕಾಳು ಕುದೀತಾ ಬೇಯುತ್ತೆ. ಮಧ್ಯದಲ್ಲಿ ಚೆಕ್ ಮಾಡಿ ನೋಡಿ.
ಆ ನೀರಿನ ಟೆಕ್ಸ್ಚರು ಒಂಥರ ಥಿಕ್ನೆಸ್ ಆಗಿ ಬರುತ್ತೆ. ಅಲ್ಲಿವರೆಗೆ ನೀವು ಇದು ಕುದಿಯೋಕ್ಕೆ ಬಿಡಬೇಕು. ನಾನು 6 ಕಪ್ಪಷ್ಟು ನೀರನ್ನು ಅದಕ್ಕೋಸ್ಕರ ಹಾಕಿರೋದು. ನಾನು ಸಾಮಾನ್ಯವಾಗಿ ಈ ಥರ ಪ್ರೊಸೀಜರ್ ಮಾಡಬೇಕಾದ್ರೆ ನೀರನ್ನು ಮೊದಲೇ ಕಾಯಿಸಿ ಇಟ್ಕೊಂಡು ಹಾಕಿರ್ತಿದ್ದೀನಿ. ಪ್ರತಿ ಸತಿ ನಾನು ಈ ಸ್ಟೆಪ್ಪನ್ನು ನಾನು ನಿಮಗೆ ಹೇಳ್ತೀನಿ, ಯಾಕಂದರೆ ಸಮಯ ಉಳಿತಾಯ ಆಗುತ್ತೆ, ಹಾಗೆ ಬೇಗನೆ ಅಡುಗೆ ಮಾಡ್ಕೋಬೋದು. ಇದೊಂದು ನಿಮಗೆ ಟಿಪ್ಸ್ ನಿಮಗೆ. ಓಕೆ, ನಾನು ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಬೇಯಬೇಕಿತ್ತು, ಅದಕ್ಕಾಗಿ ಮುಚ್ಚಳ ಮುಚ್ಚಿ ಕುದ್ದಿ ಬಂದು ಆ ನೀರಿನ ಟೆಕ್ಸ್ಚರು ಥಿಕ್ನೆಸ್ ಬರೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಈಗ ಚೆಕ್ ಮಾಡ್ತಾಯಿದ್ದೀನಿ, ನೋಡೋಣ. ನೋಡಿ, ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕಿದ್ದಲ್ಲಿ, ಖಾರ ಬೇಕಿದ್ರೆ ಖಾರದ ಪುಡಿ ಹಾಕ್ಕೊಂಡು ಕುದಿಸ್ಬೋದು. ಕಾಳು ಬೆಂದಿದೆಯಾ ನೋಡೋಣ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ, ಚೆನ್ನಾಗಿ ಬಂದಿದೆ. ಓಕೆ, ಸೂಪರಾಗಿ ಬೆಂದಿದೆ. ಇದೀಗ ಹುರಿದಿಟ್ಕೊಂಡಿರೋ ರವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ರವೆ ಹಾಕಬೇಕಾದ್ರೆ ಫ್ಲೇಮನ್ನು ಕಡಿಮೆ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಕದಡ್ತಾ ಬರಬೇಕು. ನಿಧಾನಕ್ಕೆ ಕದಡಬೇಕು. ನೀರು ಜಾಸ್ತಿ ಇರೋದ್ರಿಂದ ಮುಖಕ್ಕೆ ಹಾರುವ ಚಾನ್ಸಸ್ ಹೆಚ್ಚಿಗಿರುತ್ತೆ. ಸೊ ನಿಧಾನವಾಗಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕದಡ್ತಾ ಬನ್ನಿ. ಒಂದು 1/4 ಭಾಗದಷ್ಟು ರವೆನ ಬಿಟ್ಟಿದ್ದೀನಿ. ನನಗೆ ಇಷ್ಟು ಅಳತೆ ಸಾಕು. ಯಾವಾಗಲೂ ರವೆ ಹುರಿಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹುರಿದು ಇಟ್ಕೊಳ್ಳಿ. ಅದು ನೆಕ್ಸ್ಟ್ ನೀವು ಉಪ್ಪಿಟ್ಟು ಏನಾದರೂ ಮಾಡಬೇಕಾದ್ರೆ, ಬೇರೆ ಏನೇ ಪದಾರ್ಥ ತಿಂಡಿ ಮಾಡಬೇಕಾದ್ರೆ ಆ ರವೆನ ಬಳಸ್ಕೋಬೋದು, ಏನು ವೇಸ್ಟ್ ಆಗಲ್ಲ. ಓಕೆ, ಇದೀಗ ಪರ್ಫೆಕ್ಟ್ ಆಗಿದೆ ಟೆಕ್ಸ್ಚರು. 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಳ್ಳಿ. ಎಲ್ಲೂ ಗಂಟುಗಳಾಗದಿರೋಂಗೆ ಕಲಿಸ್ಕೋಬೇಕು. ಈ ಅಕ್ಕಿ ಪುಡಿ ಹಾಕಿದ ತಕ್ಷಣ ಅದ್ರದ್ದು ಟೆಕ್ಸ್ಚರ್ ಪ್ಲಸ್ ಅದ್ರದ್ದು ಫ್ಲೇವರು ಅದ್ಭುತವಾಗಿರುತ್ತೆ. ಈ ರೀತಿಯಾಗಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಂತೂ. ನೀವು ಯಾವತ್ತೂ ಮಾಡಿಲ್ಲದೆ ಇರತಕ್ಕಂತಹ ಟೇಸ್ಟು ಮನೆಯಲ್ಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಇದೀಗ ಇನ್ನೂ ಬೇಯಬೇಕು. ನನಗೊಂದು ಸ್ವಲ್ಪ ನೀರು ಕಡಿಮೆ ಆಗಿದೆ. ಮೊದಲೇ ನಾನು ಹೇಳಿದಾಗೆ ನೀರನ್ನು ಕಾಯಿಸಿ ಇಟ್ಕೋಬೇಕು ಉಪ್ಪಿಟ್ಟು ಮಾಡಬೇಕಾದ್ರೆ. ಸಪೋಸ್ ಕಡಿಮೆ ಆಯ್ತಂದರೆ ನೀವು ಮಧ್ಯದಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ಏನಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು 5 ರಿಂದ 6 ನಿಮಿಷದವರೆಗೆ ಕಡಿಮೆ ಉರಿಯಲ್ಲಿ ಬೇಯಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ನೋಡೋಣ. ನೋಡಿ, ಕೆಳಭಾಗ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇದೆ. ಹಾಗಾಗಿ ನೀವು 5 ನಿಮಿಷ ಮುಚ್ಚಳ ಮುಚ್ಚಿಟ್ಟಾಗ ಓಪನ್ ಮಾಡಿ ಒಂದು 2 ರಿಂದ 3 ಸತಿ ಈ ಪ್ರೊಸೀಜರಲ್ಲಿ ಕೆಳಭಾಗ ಕದಡ್ತಾ ಬರಬೇಕು. ಆವಾಗ ಕೆಳಭಾಗ ತಳ ಹಿಡಿಯಲ್ಲ. ಇಲ್ಲ ಅಂದರೆ ಕೆಳಭಾಗ ತಳ ಹಿಡಿದು ಸ್ಮೆಲ್ ಬರುತ್ತೆ, ಸೀದೋಗಿರೋ ವಾಸನೆ ಬರುತ್ತೆ ಉಪ್ಪಿಟ್ಟೆಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಈ ಉಪ್ಪಿಟ್ಟನ್ನು, ಏನೇ ಉಪ್ಪಿಟ್ಟು ಮಾಡಬೇಕಾದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಓಕೆ, ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅವರೆಕಾಳಿನ ಉಪ್ಪಿಟ್ಟು. ಮೇಯ್ನಾಗಿ ನೀವು ಮಾಡ್ತಕ್ಕಂತಹ ಮೆಥಡ್ ತುಂಬ ಇಂಪಾರ್ಟೆಂಟ್. ಆ ಟೆಕ್ಸ್ಚರ್ ಬರಬೇಕಾದ್ರೆ ನೀವು ಆ ಮೆಥಡನ್ನು ಫಾಲೋ ಮಾಡಿ, ಅದ್ಭುತವಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. 1-2 ಕಪ್ ಎಕ್ಸ್ಟ್ರಾ ಜಾಸ್ತಿನೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸತಿ. ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಈ ಅವರೆಕಾಳಿನ ಉಪ್ಪಿಟ್ಟು ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ಅವರೆಕಾಳಿನ ರೆಸಿಪಿಯನ್ನು ನಾನು ಆಲ್ಮೋಸ್ಟ್ ತುಂಬಾ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನು ಕಾರ್ಡ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಆ ರೆಸಿಪಿನೂ ನೀವು ಟ್ರೈ ಮಾಡಿ. ತುಂಬಾ ಸಿಂಪಲ್, ಈಸಿ, ಟೇಸ್ಟಿಯಾಗಿ ನಾನು ಸಾಮಾನ್ಯವಾಗಿ ರೆಸಿಪೀಸನ್ನು ಹಾಕ್ತಾಯಿರ್ತೀನಿ. ಖಂಡಿತವಾಗಲಿ ಎಲ್ಲ ರೆಸಿಪೀಸನ್ನು, ಅವರೆಕಾಳಿಂದ ಮಾಡಿರ್ತಕ್ಕಂಥ ರೆಸಿಪೀಸನ್ನು ಕೂಡ ಚೆಕ್ ಮಾಡಿ. ಹಾಗೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಈ ಅವರೆಕಾಳಿನ ಉಪ್ಪಿಟ್ಟಂತ. ಸುಮಾರು ಸೀಸನ್ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದೇ ಥರ ಮಾಡೋ ಬದಲು ಈ ರೀತಿಯಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇಷ್ಟ ಆಗಿದರೆ ಈ ರೆಸಿಪಿನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇದು ಮಕ್ಕಳಿಗೆ ಬೆಳಗ್ಗೆ ಮಾಡಿದ್ರೆ ನೀವು ಬ್ರೇಕ್ಫಾಸ್ಟಿಗೆ ಹಾಕ್ಕೊಡ್ಬೋದು. ಹಾಗೆಯೇ ಲಂಚ್ ಬಾಕ್ಸ್, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದನ್ನ ಹಾಕ್ಕೊಡಿ. ಮಧ್ಯಾಹ್ನಕ್ಕೆ ಅದು ತಣ್ಣಗಾದ ನಂತರ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಹಾಗೆ ಈವ್ನಿಂಗ್ಗೆ ಇದು ಕಾಫಿ ಜೊತೆಗೆ ತಿನ್ನೋಕ್ಕೆ, ಟೀ ಜೊತೆಗೆ ಒಂದು ಸ್ವಲ್ಪ ಸೈಡ್ 1 ಕಪ್ ಆಫ್ ಈ ಉಪ್ಪಿಟ್ಟಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಉಪ್ಪಿಟ್ಟು ತುಂಬಾ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬಾ ಸಮಯ ಬೇಕಾಗಿಲ್ಲ. ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ.
ಹಾಗಾದರೆ ಈ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇನ್ನು ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.